ಅಂಜನಾದ್ರಿ ದೇಗುಲಕ್ಕೆ ಚಿನ್ನ ಲೇಪಿತ ಆಭರಣವನ್ನ ಕೊಡ್ಲಾಯ್ತಾ? ಜಿಲ್ಲಾಡಳಿತದಿಂದ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಅಸಲಿ ಬಣ್ಣ ಈಗ ಬಯಲಾಗಿದೆ. ತಾಮ್ರ ಮತ್ತು ಬೆಳ್ಳಿ ಪ್ರಭಾವಳಿಗೆ ಚಿನ್ನದ ಲೇಪನ ಮಾಡಿರುವುದು ಗೊತ್ತಾಗಿದೆ. ತಾಮ್ರ ಮತ್ತು ಬೆಳ್ಳಿ ಪ್ರಭಾವಳಿಗೆ ಚಿನ್ನದ ಲೇಪನ ಮಾಡಿರುವುದು ಈಗ ಪತ್ತೆಯಾಗಿದೆ. ಯಾವಾಗ ಟೆಸ್ಟ್ ಮಾಡಲಾಗಿದೆ, ಆಗ ಅಂಜನಾದ್ರಿ ಆಂಜನೇಯನಿಗೆ 2.5 ಕೋಟಿ ಬಂಗಾರದ ಆಭರಣವನ್ನ ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ರು ಎಎಂಆರ್ ಗ್ರೂಪ್ ಅಧ್ಯಕ್ಷ ಮಹೇಶ್ ರೆಡ್ಡಿ. ಸಮರ್ಪಣೆ ಮಾಡಿದ್ರು, ಅಂದ್ರೆ ದಾನವಾಗಿ ಕೊಟ್ಟಿದ್ರು. ಮಹೇಶ್ ರೆಡ್ಡಿ ಜೊತೆಗೂಡಿ ಆಭರಣವನ್ನ ಜನಾರ್ದನ್ ರೆಡ್ಡಿ ಅವರು ಕೂಡ ನೋಡಿದ್ರು, ಅಂದ್ರೆ ಅವತ್ತು ಅವರು ಕೂಡ ಅವರ ಜೊತೆಗಿದ್ರು. ಇದೀಗ ಖಜಾನೆಗೆ ಕಳುಹಿಸಲು ಪರೀಕ್ಷೆ ಮಾಡಿಸಿದಂತಹ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣ ಚಿನ್ನ ಅಲ್ಲ ಅನ್ನೋ ಬಗ್ಗೆ ವರದಿ ಬಂದಿದೆ. 250 ಗ್ರಾಂನಲ್ಲಿ ಬರೀ 28.8 ಗ್ರಾಂ ಮಾತ್ರ ಚಿನ್ನ ಇರೋದು ಪರೀಕ್ಷೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ಡಿಸಿ ಡಾಕ್ಟರ್ ಸುರೇಶ್ ಇಗ್ನಾಳ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೆಲ್ಲೂರಿನ ಉದ್ಯಮಿ ಮಹೇಶ್ ರೆಡ್ಡಿ ನೀಡಿದಂತಹ ಪ್ರಭಾವಳಿ ಇದು. ಅಂಜನಾದ್ರಿಗೆ ಶಾಸಕ ಜನಾರ್ದನ್ ರೆಡ್ಡಿ ಜೊತೆಗೆ ಬಂದು ಈ ಪ್ರಭಾವಳಿಯನ್ನ ಕೊಡಲಾಗಿತ್ತು, ಸಮರ್ಪಣೆ ಮಾಡಿದ್ರು. ಚಿನ್ನ ಲೇಪಿತ ಎಂಬ ಡಿಸಿ ಹೇಳಿಕೆಗೆ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ನಾಳೆ ಎಎಂಆರ್ ಕಂಪನಿಯವರು ಈ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಚಿನ್ನ ಖರೀದಿ ಮತ್ತು ಚಿನ್ನ ಇರುವ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಅಂತ ರೆಡ್ಡಿ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಎಎಂಆರ್ ಗ್ರೂಪ್ನ ಮಹೇಶ್ ರೆಡ್ಡಿ ಉದ್ಯಮಿ. ಸೊ ಅವರು ಈ ಒಂದು ಪ್ರಭಾವಳಿಯನ್ನ ಆಂಜನೇಯನಿಗೆ, ಅಂಜನಾದ್ರಿಗೆ ಕೊಟ್ಟಿದ್ರು, ಸಮರ್ಪಣೆ ಮಾಡಿದ್ರು ಕುಟುಂಬ ಸಮೇತರಾಗಿ ಬಂದು. ಇತ್ತೀಚೆಗೆ ತಾನೆ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಕುಟುಂಬ ಕೂಡ ಇತ್ತು. ಅಂಜನಾದ್ರಿಯ ಹನುಮಂತನ ಒಂದು ಭಕ್ತಿಯಲ್ಲಿ ನಮ್ಮ ಎಎಂಆರ್ ಇಂಡಿಯಾ ಸಂಸ್ಥೆ ಇಡೀ ನಮ್ಮ ಭಾರತದಲ್ಲಿ ಅಗ್ರಗಣ್ಯ 100 ಸಂಸ್ಥೆಗಳಲ್ಲಿ 3ನೇ ಸ್ಥಾನ ಪಡ್ಕೊಂಡಿರುವಂಥ ನಮ್ಮ ಮಹೇಶ್ವರ ರೆಡ್ಡಿ ಅವರು ಒಂದು 2 ತಿಂಗಳ ಹಿಂದೆ ನಾನು ಹಂಪಿಯಲ್ಲಿ ಮಾಲ್ಯವಂತದಲ್ಲಿ ಅಲ್ಲಿ ರಾಮನ ದರ್ಶನ ಪಡ್ಕೊಂಡು ಸುಂದರಕಾಂಡ ಪಾರಾಯಣ ಮಾಡಿಸೋದ್ರ ಜೊತೆಗೆ ಇಲ್ಲಿ ಅಂಜನಾದ್ರಿಗೂ ಕೂಡ ಅವರು ಭೇಟಿ ಕೊಟ್ಟಿದ್ದರು. ಬಂದಿದ್ದ ತಕ್ಷಣ ನಾನಿಲ್ಲಿ ಶಾಸಕನಾಗೋ ಟೈಮ್ನಲ್ಲಿ ಮನಸ್ಸಲ್ಲಿ ಭಗವಂತ ನಾನು ನಿನಗೆ ಬಂಗಾರದ ಆಭರಣಗಳು ಮಾಡಿಸ್ಬೇಕನ್ನೋ ಸಂಕಲ್ಪ ನನ್ನಲ್ಲಿತ್ತು. ಆದರೆ ಭಗವಂತ ಅವರು ಆ ಕ್ಷಣದಲ್ಲೇ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಈ 2 ತಿಂಗಳಲ್ಲಿ ಈ ಒಂದು ಕೆಲವೊಂದು ಐಟಮ್ಸ್ನೆಲ್ಲ ಕೂಡ ಅಂದರೆ ವಿಶೇಷವಾಗಿ ಪ್ರಭಾವಳಿ ಮತ್ತು ಛತ್ರ, ಕಿರೀಟ ಮತ್ತು ಗದೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಅಂಜನಾದ್ರಿ ಹನುಮಂತನಿಗೆ ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರಮಾಣದ ಸುಮಾರು 2.5 ಕೋಟಿ ಬೆಲೆ ಮಾಡೋ ಒಂದು ಬಂಗಾರದ ಒಂದು ಕಾಣಿಕೆಯನ್ನು ನಮ್ಮ ಅಂಜನಾದ್ರಿ ಹನುಮಂತನಿಗೆ ಅವರು ಇವತ್ತು ಸಮರ್ಪಣೆಯನ್ನು ದಂಪತಿ ಸಮೇತ ಕುಟುಂಬ ಸಮೇತ ಬಂದು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಗೋಲ್ಡ್ ಚೆಕ್ ಮಾಡಿಸಿದ್ರು. ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ ಇವನ್ ಹುಂಡಿಯಲ್ಲೂ ಹಾಕಿ ಹೋಗಿರ್ತಾರೆ. ಬಟ್ ಯಾವುದೇ ಇದ್ರೂ ಅದನ್ನು ಎಷ್ಟು ಪರಿಶುದ್ಧತೆ ಇದೆ, ಎಷ್ಟು ಗ್ರಾಮ್ ಇದೆ, ಅದರ ವ್ಯಾಲ್ಯೂಯೇಷನ್ ಏನು ಅಂತ ಮಾಡಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ಈಗ ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅಲ್ಲಿ ಅದನ್ನು ಹೋಗಿ ಇಡೋದಕ್ಕೆ ಸೂಕ್ತ ವ್ಯವಸ್ಥೆ ಅಂದರೆ ನಾವು ಟ್ರೆಜರಿಗೆ ಇಡಬೇಕು. ಟ್ರೆಜರಿಗೆ ಇಡಬೇಕಾದ್ರೆ ಒಂದು ಬಾಕ್ಸಲ್ಲಿಟ್ಟು ಏನು ಐಟಮ್ಮು ಎಷ್ಟು ವ್ಯಾಲ್ಯೂಯೇಷನ್ ಅಂತ ಮಾಡಬೇಕಾಗ್ತದೆ. ಸೊ ಇವ್ರು ನಾನು ಮೊನ್ನೆ ಕಲಬುರಗಿ ಹೋಗುವಾಗ ಫೋನ್ ಮಾಡಿದ್ರು, ಈ ರೀತಿ ಕೊಡಕ್ಕೆ ಬರ್ತಾಯಿದ್ದಾರಂತ, ಅದು ಪರಿಶೀಲನೆ ಮಾಡಿಸಿ ಅಂತ ಹೇಳಿದ್ದೆ ನಾನು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು ಒಂದು 2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.1 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು ಅವರು. ಅವತ್ತು ಕೇಳಿದ್ರು ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜಾರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರು ಏನೂ ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗೆ ಇಡಿ. ಸೊ 2.5 ಕೋಟಿ 1.5 ಕೋಟಿ ಯಾರು ಅಧಿಕಾರಿಗಳು ಹೇಳಿದ್ದಲ್ಲ. ಈಗ ಇವರು ಟ್ರೆಜರಿಗೆ ಇಡಬೇಕಾಗಿರೋದ್ರಿಂದ ಆ್ಯಕ್ಚುಲಿ ಇವರು ರೆಕಾರ್ಡ್ ಮಾಡ್ಬೇಕು, ಅಕೌಂಟ್ ಮಾಡಬೇಕಾಗ್ತದೆ ಎಷ್ಟು ಬಂತು ಏನು ಬಂತು ಅಂತ. ಗೋಲ್ಡ್ ಚೆಕ್ ಮಾಡಿಸಿದ್ರು. ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಪ್ರತಿಕ್ರಿಯೆಯನ್ನು ನಮ್ಮ ಪ್ರತಿನಿಧಿ ಕೇಳಿದ್ರು. ಆಗ ಜನಾರ್ದನ್ ರೆಡ್ಡಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಕೇಳು. ಮಹೇಶ್ ರೆಡ್ಡಿ ಕೊಟ್ರಲ್ಲ, ಅದರಲ್ಲಿ ಬಂಗಾರ ಚಿನ್ನ ಲೇಪನ ಅಂತರು
ನಿಮಗೆ ನಾಳೆ ಅವರು ಯಾರು AMR ಅವ್ರು ಇದಾರಲ್ಲ, ಅವರು ಪರವಾಗಿ ಬಂಗಾರದ ಕೆಲಸ ಮಾಡಿದಾರಲ್ಲ, ಅವರೇ ನಾಳೆ ರಿಸೀಟ್ಸ್, ಬಿಲ್ಸ್ ಮತ್ತೆ ಬಂಗಾರದ ನಿಮಗೆ ಪ್ಲೇಟ್ ಎಲ್ಲ ತಗೊಂಡ್ ಬಂದು ಕೊಪ್ಪಳದಲ್ಲೇ ಅವರು ಬೆಳಿಗ್ಗೆ ನಾಳೆ ಪ್ರೆಸ್ ಮೀಟ್ ಮಾಡ್ತಾ ಇರ್ತಾರೆ. ಹೌದು ಹೌದು. ಯಾಕಂದ್ರೆ ನಾನೇನಾದ್ರೂ ಮಾಡ್ಸಿದ್ರೆ ನಾನೇ ರಿಯಾಕ್ಷನ್ ಕೊಡ್ಬೋದಾಗುತ್ತೆ. ಒಂದು ನಿಮಗೆ ವಿವರ ಇರಲಿ, ಅದು ಅವರು 1440 ಗ್ರಾಮ್ ಬಂಗಾರ ಅಂದ್ರೆ ಹೆಚ್ಚು ಕಡಿಮೆ 1.5 kg ಗೋಲ್ಡ್. ಅದು ಇವಾಗ ಗೋಲ್ಡ್ ಪ್ರೈಸ್ ಪ್ರಕಾರ ತಗೊಂಡ್ರೆ ನಾವು 2,30,00,000 ಆಗ್ಬೋದು ಬಂಗಾರ. ಅಲ್ಲ, ಇವರು ಜಿಲ್ಲಾಡಳಿತ ಚೆಕ್ ಮಾಡಿದಾಗ 28 ಗ್ರಾಮು ಐತಿ, ಮತ್ತೆ ಆ ಲೇಪನ ಸೇರಿ 250 ಗ್ರಾಮ್. DC ನಾನು ಹೇಳಿದ್ರೆ ನೋಡಿದೆ, ನಾನು ನಮ್ಮ 300 ಗ್ರಾಮ್ಸ್ ಅವ್ರು ಕಳಿಸಿರೋದು, 300 ಗ್ರಾಮ್ ಅಂತ 300 ಗ್ರಾಮ್ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಒಂದು 35 ಲಕ್ಷ ಸರ್ ಅಷ್ಟೇ ಅದು ಈಗ ಅವ್ರ ಲೆಕ್ಕಕ್ಕೆ. ಅವನಂದ್ರೆ ಇವಾಗ ಅವ್ರು ಬಂದು ನಾಳೆ ಡಿಟೇಲ್ಡ್ ಆಗಿ ಕೊಡ್ತಾರೆ ಬಿಡು. ಅದು 1.5 kg ಗೋಲ್ಡ್. ಇವಾಗ ನಾಳೆ ಅವರು AMR ಗ್ರೂಪ್ ಅವರು ಬಂದು ಅವರೇ ನಾಳೆ ಎಲ್ಲ ಡೀಟೇಲ್ಡ್ ಆಗಿ ಮೀಡಿಯಾಗೆ ಗೋಲ್ಡ್ ಪ್ಲೇಟ್ ಸಮೇತ 24 ಕ್ಯಾರೆಟ್ ಗೋಲ್ಡ್ ಅದೆಲ್ಲ ತೋರಿಸ್ತಾರೆ, ಅವರೇ ತೋರಿಸ್ತಾರೆ. ನನಗೆ ಮಾತಾಡಿದ್ರು ನಾಳೆ ನಾನು ನೀವೇ ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದ್ದೀನಿ ನಾನು. ನಾಳೆ ಕೊಪ್ಪಳದಲ್ಲಿ ಅವ್ರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಈ ಮಾಹಿತಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಉದ್ಯಮಿ ಮಹೇಶ್ ರೆಡ್ಡಿ ಆಂಜನೇಯನಿಗೆ ವಂಚನೆ ಮಾಡಿಬಿಟ್ರ ಅನ್ನುವಂತಹ ಸಹಜವಾದಂತಹ ಅನುಮಾನ ಪ್ರತಿಯೊಬ್ಬರಲ್ಲಿ ಮೂಡುತ್ತೆ. ಆಮೇಲೆ ಆಸ್ ಪರ್ ರೂಲ್ಸ್ ಪ್ರಕಾರವಾಗಿ ದಾನವಾಗಿ ಕೊಟ್ಟರೂ ಕೂಡ ಗೋಲ್ಡ್ ಅನ್ನ ಈ ಪ್ರಮಾಣದಲ್ಲಿ ಅದಕ್ಕೆ ಬಿಲ್ಗಳನ್ನು ಕೂಡ ಆ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ ಸಂಬಂಧಪಟ್ಟಂತಹ ಟ್ರಸ್ಟ್ಗಳಿಗೆ ಅಥವಾ ದೇವಸ್ಥಾನಕ್ಕೆ. ಬಟ್ ಅದ್ಯಾವುದು ಕೂಡ ಅವತ್ತು ಆಗಿರಲಿಲ್ಲ. ಹೌದು, ಈಗಾಗಲೇ ಏನು ಕಳೆದ 8ನೇ ತಾರೀಕು ಅಂಜನಾದ್ರಿಗೆ ಶಾಸಕ ಗಾಲಿಜನಾರ್ದನ ರೆಡ್ಡಿ ಮತ್ತು ಅವರ ಆಪ್ತರಾಗಿರುವ ಹೋಲ್ಡ್ ಆನ್ ಶರಣಪ್ಪ, ಮಾತನಾಡಿಸ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋಕೆ ಗಂಗಾವತಿ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದು ಅಪವಾದ ಅಂತೂ ಕೇಳಿ ಬರ್ತಾ ಇದೆ. ಈಗ ಈ ಅಂಜನಾದ್ರಿಗೆ ಕೊಡಮಾಡಲ್ಪಟ್ಟಂತಹ ಪ್ರಭಾವಳಿಗೆ ಸಂಬಂಧಪಟ್ಟಂಗೆ ತಮ್ಮ ಗಮನಕ್ಕೆ ಬಂದಿರುತ್ತೆ, ತಾವು ಕೂಡ ಮಾತನಾಡಿದಿರಿ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಏನ್ ಕ್ಲಾರಿಫಿಕೇಶನ್ ಕೊಡ್ತೀರಾ? ನೋಡಿ, ಅವರು ಅಧಿಕಾರಿಗಳು ಸ್ವಲ್ಪ ಆತುರದಿಂದ ಏನೋ ಮಾತಾಡಿದ್ದಾರೆ ನನಗೆ ತಿಳಿದಷ್ಟು ಮಟ್ಟಿಗೆ. ಅವರು ನಾಳೆ ಅವರು ಏನು ಸಂಸ್ಥೆಯವರು ದೇವರಿಗೆ ಗೋಲ್ಡ್ ಐಟಮ್ಸ್ ಏನು ಸಮರ್ಪಣೆ ಮಾಡಿದ್ದಾರೆ, ನಾಳೆ ಬಂದು ಅವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅವ್ರು ನನಗೆಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿದ್ದಾರೆ. ಸುಮಾರು 1440 ಗ್ರಾಮ್ ಗೋಲ್ಡ್ ಅಂದ್ರೆ ಹೆಚ್ಚು ಕಡಿಮೆ 1.5 kg ಬಂಗಾರ. ಇವಾಗ ದೊಡ್ಡ ದೊಡ್ಡ ಐಟಮ್ಸ್ ಯಾವಾಗ್ಲೂ ಕೂಡ ಈ ತಾಮ್ರದಲ್ಲಿ ಫಸ್ಟ್ ಅವರು ರೆಡಿ ಮಾಡಿ ತಾಮ್ರದ ಮೇಲೆ ಇವರು ಗೋಲ್ಡ್ ಪ್ಲೇಟ್ ಮಾಡಿರೋದು. ಏನು ಲೇಪನ ಅಲ್ಲ, ಇದು ಪ್ಲೇಟ್ ಗಳನ್ನ ಅದ್ರ ಮೇಲೆ ಅವರು ಫಿಕ್ಸ್ ಮಾಡಿರುವಂತದ್ದು. ಟೋಟಲ್ 1.5 kg ಗೋಲ್ಡ್ ಇದೆ. ಅದು ಸುಮಾರು 2,25,00,000 2,30,00,000 ಅಮೌಂಟ್ ಆಗುತ್ತೆ. ಡೀಟೇಲ್ಸ್ ಅವ್ರು ನಮಗೆ ಕಳಿಸಿದ್ದಾರೆ. ನಾನು ಹೇಳಿದ್ರೆ ನಾಳೆ ಅಧಿಕಾರಿಗಳ ಹತ್ರ ಹೋಗಿ ಬಿಲ್ಸ್, ಗ್ಯಾರಂಟಿ ಬಾಂಡ್ಸ್ ಮತ್ತು ಎಲ್ಲದನ್ನ ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದೀನಿ. ಅದು ಸ್ವಲ್ಪ ಅಧಿಕಾರಿಗಳು ಮಿಸ್ಗೈಡ್ ಮಾಡಿಕೊಂಡು ಅವರು ಸ್ವಲ್ಪ ಆತುರದಿಂದ ಮೀಡಿಯಾಗೆ ಅವರು 300 ಗ್ರಾಮ್ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದು ನಾನು ನೋಡಿದ್ದೀನಿ. ನಾನು 300 ಗ್ರಾಮ್ಸ್ ಅಂತ ಹೇಳಿ ಅದು ರಾಂಗ್ ಆಗುತ್ತೆ. ಅದು ಟೋಟಲ್ ನಿಮಗೆ ಹತ್ರ 1.5 kg ಬಂಗಾರ, 1.5 kg ಬಂಗಾರಲ್ಲಿ ಗೋಲ್ಡ್ ಪ್ಲೇಟ್ಸ್ ಮಾಡಿ ಅದನ್ನ ತಾಮ್ರದ ಪ್ಲೇಟ್ಗಳ ಮೇಲೆ ಮಾಡಿರುವಂತದ್ದು. ಇಲ್ಲದೆ ಹೋದ್ರೆ ಅವು ನಿಲ್ಲೋದಿಲ್ಲಲ್ಲ. ಇವತ್ತು ನೀವು ಯಾವುದೇ ದೇವಸ್ಥಾನಗಳು ದೊಡ್ಡ ದೊಡ್ಡ ತಿರುಪತಿ, ನೀವು ಶಿರ್ಡಿ ಆಗಿರ್ಬೋದು ಅಥವಾ ಮಂತ್ರಾಲಯ, ಎಲ್ಲಿಗೆ ಹೋದ್ರು ಕೂಡ ತಾಮ್ರದ ಪ್ಲೇಟ್ ಗಳನ್ನ ಮಾಡಿದ್ರೆ ಅದು ಡಿಸೈನ್ ಪರ್ಫೆಕ್ಟ್ ಆಗಿ ಬರುತ್ತೆ. ಅದ್ರ ಮೇಲೆ ಗೋಲ್ಡ್ ಕರೆಕ್ಟ್ ಆಗಿ ಕೂಡುತ್ತೆ. ಹಾಗಾಗಿ ಇದು ಗೋಲ್ಡ್ ಪ್ಲೇಟ್ ಮಾಡಿರುವಂತದ್ದು, ಇದು ಲೇಪನ ಅಲ್ಲ. ಅದು ಅದು ನಾಳೆ ಅವರು ಅದಕ್ಕೆ ಸಂಬಂಧಪಟ್ಟು ಪ್ರೆಸ್ ಮೀಟ್ ಮಾಡಿ ಅವರು ನಾಳೆ ಎಲ್ಲ ಕೊಪ್ಪಳದಲ್ಲಿ ಡೀಟೇಲ್ಡ್ ಆಗಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಗೋಲ್ಡ್ ಪ್ಲೇಟ್ ಸಮೇತ ಅವ್ರು ತೋರಿಸ್ತಾರೆ. ಮತ್ತು ಸರ್ಕಾರಕ್ಕೆ ಅವರು ನಾನು ಗ್ಯಾರಂಟಿ ಬಾಂಡ್ ಕೂಡ ಕೊಡೋದಕ್ಕೆ ಕೇಳಿದ್ದೀನಿ. ಗ್ಯಾರಂಟಿ ಬಾಂಡು ಕೊಡ್ತಾ ಇದ್ದಾರೆ ನಾಳೆ. ತಾವು ಈ ಮಹೇಶ್ ರೆಡ್ಡಿ ಅವ್ರ ಜೊತೆಗೆ ಮಾತಾಡಿದ್ರೆ ಸರ್, ಈ ವಿಚಾರ ಸ್ವಲ್ಪ ಕಾಂಟ್ರವರ್ಸಿ ಆದ ತಕ್ಷಣ? ನೋಡಿ, ಇದು ಕಾಂಟ್ರವರ್ಸಿ ಯಾಕೆ ಮಾಡಿದಾರೋ ಯಾರು ಮಾಡಿದಾರೋ ಅದು ದೇವರಿಗೆ ಗೊತ್ತು.
ಇಷ್ಟು ಆತುರದಿಂದ ಅವರು ಕನ್ಫ್ಯೂಷನ್ ಯಾಕೆ ಮಾಡಿದ್ದಾರೆ ಗೊತ್ತಾಗ್ತಿಲ್ಲ. ಓಕೆ. ಬಟ್ ಅವರು ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವರು ತುಂಬಾ ನಮ್ಮ ಇಡೀ ದೇಶದಲ್ಲೇ ಟಾಪ್ ಇಂಡಸ್ಟ್ರಿಯಲ್ ಲಿಸ್ಟ್ಗಳೆಲ್ಲ ಅವರು ಒಬ್ಬ ಡೋನರ್ ಬಂದು ಮುಂದೆ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವು ಸಪೋರ್ಟ್ ಮಾಡ್ಬೇಕು. ಇವತ್ತು 2.5 ಕೋಟಿ ಬೆಲೆ ಮಾಡೋ ವಸ್ತುಗಳು ದೇವರು ಕೊಟ್ಟಿದ್ದಾರೆ ಅಂದ್ರೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಸೊ ಅದನ್ನ ಈ ಕೆಲವೊಂದು ಅಧಿಕಾರಿಗಳು ಯಾಕೆ ಈ ರೀತಿ ಕಾಂಟ್ರವರ್ಸಿ ಮಾಡಿದ್ದಾರೆ ಅನ್ನೋದು ಅದು ಅವ್ರಿಗೆ ಗೊತ್ತಾಗ್ಬೇಕು. ಅದನ್ನ ವಿವರವಾಗಿ ನಾಳೆ ಅವ್ರು ಬಂದು ಬಿಲ್ಸ್, ಗ್ಯಾರಂಟಿ ಬಾಂಡ್ಗಳ ಸಮೇತ, ಗೋಲ್ಡ್ ಪ್ಲೇಟ್ ಸಮೇತ ತಗೊಂಡ್ ಬಂದು ಅವರು ಮೀಡಿಯಾ ಮುಂದೆ ನಾಳೆ ಬೆಳಿಗ್ಗೆ ಡೀಟೇಲ್ ಆಗಿ ಕೊಡ್ತಾರೆ. ತಾವು ಹೇಳೋ ಪ್ರಕಾರ ಸರ್ ಈಗ 2,30,00,000 ಅಂದಾಜು ಹೆಚ್ಚು ಕಡಿಮೆ ಅಷ್ಟಾಗುತ್ತೆ ಅಂತ. ಈಗ ಡಿಸಿ ಅವರು ಕೊಡೋ ಮಾಹಿತಿ ನೋಡ್ತಿದ್ರೆ 28.8 ಗ್ರಾಮ್, ಅದು ಹೆಚ್ಚು ಕಡಿಮೆ ಒಂದು 3.5-4 ಲಕ್ಷ. ತುಂಬಾ ಲಾಟ್ ಆಫ್ ಡಿಫರೆನ್ಸ್. ಡಿಸಿ ಅವರು ಹೇಳೋಕೆ ಏನ್ ರೀಸನ್ ಅಂತ ಅನ್ಸುತ್ತೆ? ಜಿಲ್ಲಾಧಿಕಾರಿಗಳು 300 ಗ್ರಾಮ್ ಅಂತ ಹೇಳಿದ್ದಾರೆ, 28 ಗ್ರಾಮ್ ಅಲ್ಲ. ಓಕೆ. ನನಗೆ ವಿಡಿಯೋ ಕೂಡ ಬಂದಿದೆ, ಬೇಕಾದ್ರೆ ನಾನು ನಿಮಗೂ ಹಾಕ್ತೀನಿ. ನಾನು ನೋಡಿದ್ದೀನಿ. ನಾನು ಅವರು 300 ಗ್ರಾಮ್ ಹೇಳಿರೋದು. ಅವರು ಓಕೆ. ಅಂದಾಜು ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಅಂದಾಜು ಒಂದು 300 ಗ್ರಾಮ್ ಇರಬಹುದು. ಬಟ್ ನಾಳೆ ನಮಗೆ ಬಿಲ್ಸ್, ರಿಸಿಪ್ಟ್ಸ್ ಎಲ್ಲ ಬರ್ಲಿಕ್ಕೆ ಹೇಳಿದೀವಿ ನಾವು. ಅದು ಬಂದ್ಮೇಲೆ ನಾನು ವಿವರವಾಗಿ ಹೇಳ್ತೀನಿ ಅಂತಾನೆ ಅವ್ರು ಮೀಡಿಯಾದಲ್ಲಿ ಹೇಳಿದ್ದಾರೆ. ಅದೆಲ್ಲದನ್ನ ಬಿಟ್ಟು ಬೇರೆ ಒಂದ್ ಸೈಡ್ ಅಂದ್ರೆ ಬರೀ ರಾಂಗ್ ನ್ಯೂಸ್ ಅನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ತಾವು ನೋಡಿದಾರ ಸರ್ ಈ ಬಿಲ್ಗಳನ್ನೆಲ್ಲ? ಸ್ಟೇಟ್ಮೆಂಟ್ ಇಲ್ಲಮ್ಮ, ನಾನು ಅವ್ರ ಅಧಿಕಾರಿಗಳು ಅಲ್ಲೇ ಬಂದಿದ್ರು, ಅವ್ರು ಕೊಟ್ಟಿದ್ದಾರೆ. ಸೊ ನಾನು ಹೊರಗಡೆ ಬಂದಿದ್ದೀನಿ, ನಾನು ಬೆಂಗಳೂರು, ಡಿಲ್ಲಿಯಲ್ಲಿ ಇದ್ದೀನಿ. ಅವ್ರ ಜೊತೆ ನಾನೆಲ್ಲ ಮಾತಾಡಿದ್ದೀನಿ. ನಾಳೆ ಅವರು ಬಿಲ್ಸ್, ಗ್ಯಾರಂಟಿ ಬಾಂಡ್ಗಳು ಮತ್ತು ಯಾವ ರೀತಿ ಮಾಡ್ತಾರೆ ಅದು 24 ಕ್ಯಾರೆಟ್ ಗೋಲ್ಡ್ ಪ್ಲೇಟ್ಗಳು, 24 ಕ್ಯಾರೆಟ್ ಗೋಲ್ಡ್ ಲೇಪನಲ್ಲ, ಅದು ಪ್ಲೇಟ್ಗಳನ್ನ ರಾಗಿ ಪ್ಲೇಟ್ ಮೇಲೆ ಬಂದ್ಬಿಡ್ತಿದ್ದಾರೆ. ಯಾವಾಗ್ಲೂ ಕೂಡ ನಿಮ್ಗೆ ಡಿಸೈನ್ ಮಾಡ್ಬೇಕಂದ್ರೆ ರಾಗಿ ಇದರಲ್ಲಿ ಡಿಸೈನ್ ಮಾಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ಗೋಲ್ಡ್ ಅನ್ನು ಕೂಡಿಸೋದಕ್ಕೆ ಆಗುತ್ತೆ, ಗೋಲ್ಡ್ ಪ್ಲೇಟ್ ಗಳನ್ನ. ಸೊ ಅದು ಪದ್ಧತಿ. ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದ್ರೆ ತಾಮ್ರದ ಅಚ್ಚುಗಳನ್ನ ಮಾಡಿ ಅದ್ರ ಮೇಲೆ ಅದನ್ನ ಮಾಡಿದಾರೆ ಪ್ಲೇಟ್ ಗಳನ್ನ ಅಂತ. ಯಾವಾಗ್ಲೂ ಕೂಡ ನಿಮಗೆ ಅಷ್ಟು ದೊಡ್ಡ ಐಟಮ್ಸ್ ಇಲ್ಲ ಅಂತಂದ್ರೆ ಆ ಸಮರ್ಪಣೆ ಮಾಡಿರೋ ಐಟಮ್ಸ್ ನೀವು ನೋಡಿದ್ರೆ ಪ್ಯೂರ್ ಗೋಲ್ಡ್ ಅಲ್ಲಿ ಮಾಡ್ಬೇಕಂದ್ರೆ ಒಂದು 100-150 ಕೆಜಿ ಬೇಕು. ಅದ್ರದ್ದು ವ್ಯಾಲ್ಯೂ 2.5 ಕೋಟಿ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಲ್ಲ. ಸೊ ಗೋಲ್ಡ್ ಪ್ಲೇಟ್ ಅನ್ನ ಅವರು ಜೋಡಣೆ ಮಾಡಿರುವಂತದ್ದು ತಾಮ್ರದ ಮೇಲೆ. ಹೌದೌದು. ಸರ್, ತಾವು ಮಹೇಶ್ ರೆಡ್ಡಿ ಅವ್ರ ಜೊತೆ ಮಾತಾಡಿದ್ರ ಈ ಬಗ್ಗೆ? ಮಾತಾಡಿದ್ದೀನಿ, ನಾನು ಮಾತಾಡಿದ್ದೀನಿ. ಅವರು ನಾಳೆ ಟೋಟಲ್ ಎಲ್ಲ ಡಿಟೇಲ್ಡ್ ಆಗಿ ಅವರು ಬಂಗಾರದ ಕೆಲಸ ಯಾರು ಮಾಡಿದಾರಲ್ಲ ಆ ಬಂಗಾರ ಪ್ಲೇಟಿಂಗ್ ಸಮೇತ, ಗ್ಯಾರಂಟಿ ಬಾಂಡ್ಗಳ ಸಮೇತ, ರಿಸಿಪ್ಟ್ಗಳ ಸಮೇತ, ಗೋಲ್ಡ್ ಬಿಲ್ಸ್ ಸಮೇತ ಅವರು ನಾಳೆ ತಗೊಂಡ್ ಬಂದು ಅಲ್ಲಿ ಅಧಿಕಾರಿಗಳಿಗೆ ಕೊಡ್ತಾರೆ. ಮತ್ತು ಕೊಡೋ ಮುಂಚೆ ನಾನು ಮೀಡಿಯಾಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ದೀನಿ ನಾನು. ಓಕೆ. ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಅದನ್ನ ಏನೇನ್ ಬಿಲ್ಗಳಿದೆ ಅದನ್ನ ಕೊಡ್ತಾರೆ ಅಧಿಕಾರಿಗಳಿಗೆ? ಹೌದೌದು. ಹೌದು. ಏನ್ ಅನ್ಸುತ್ತೆ ಸರ್ ಈ ಕಾಂಟ್ರವರ್ಸಿ ಬಗ್ಗೆ? ಏನ್ ಹೇಳ್ತೀರಾ ಫೈನಲ್ ಆಗಿ? ಅಂದ್ರೆ ಬೇಕಂತಲೇ ಈ ರೀತಿ ಮಾಡ್ಬಿಟ್ರ ಯಾರು ಅನ್ನೋ ತರ ಏನಾದ್ರು ಅನುಮಾನ ಇದೆಯಾ ತಮಗೆ? ನಾನು ನೋಡಿಮ್ಮ, ದೇವ್ರ ವಿಚಾರದಲ್ಲಿ ಯಾರು ಏನು ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾರೆ ಅನ್ನೋದು ಅದು ದೇವರಿಗೆ ಅವರೇ ನೋಡ್ಕೊಂತಾರೆ ಅಷ್ಟೇ. ಯಾಕಂದ್ರೆ ಈ ರೀತಿ ದೇವ್ರ ವಿಚಾರದಲ್ಲಿ ಅಪಪ್ರಚಾರ ಮಾಡೋದು ತಪ್ಪು. ಇನ್ನು ನಾವು ಇಂಥ ಡೋನರ್ಸ್ ನ ಇವಾಗ ಫಸ್ಟ್ ಆಂಜನೇಯ ಸ್ವಾಮಿಗೆ ಮೊದಲನೇ ಬಾರಿ 1.5 ಕೆಜಿ ಗೋಲ್ಡ್ ಬಂದಿದೆ ಅಂತಂದ್ರೆ ನಾವು ಅದನ್ನ ಸ್ವಾಗತ ಮಾಡಿ ಸಪೋರ್ಟ್ ಮಾಡಿದ್ರೆ ಮೀಡಿಯಾ ಮೂಲಕ, ಇನ್ನು 100,000 ಮಂದಿ 1,000 ಮಂದಿ ಬಂದ್ರೆ ಇದು ಇನ್ನೊಂದು ತಿರುಪತಿ ಆಗ್ಬೇಕು, ಇನ್ನೊಂದು ಅಯೋಧ್ಯೆ ಆಗ್ಬೇಕು ಅನ್ನೋದು ನನ್ನ ಸಂಕಲ್ಪ. ಸೊ ಬರೋರ್ನ ನಾವು ಹೆದರಿಸಿ ಕಳಿಸ್ಬಿಡ್ತಾ ಇದ್ರೆ ಇನ್ಮೇಲೆ ಯಾರಾದ್ರೂ ಬರ್ಲಿಕ್ಕೂ ಹೆದರ್ತಾರೆ ಅಸಲು. ಅದು ನಮ್ಮ ರಾಜ್ಯಕ್ಕೂ ಒಳ್ಳೇದಲ್ಲ. ಅದು ಇದು ಜಸ್ಟ್ ಅವರು ಅರ್ಥ ಮಾಡ್ಕೋಬೇಕಷ್ಟೇ. ತಾವು ಕೂಡ ಒಬ್ಬ ದೊಡ್ಡ ದೈವ ಭಕ್ತರು. ಈ ಸಂದರ್ಭದಲ್ಲಿ ನೀವು ಮಹೇಶ್ ರೆಡ್ಡಿ ಅವರ ಜೊತೆಗೆ ಇದ್ರು ಅನ್ನೋ ಕಾರಣಕ್ಕಾಗಿ ತಮ್ಮ ವಿರುದ್ಧ ಒಂದು ಅಪಪ್ರಚಾರಕ್ಕೋಸ್ಕರ ಆಗಿದೆ ಅಂತ ಅನ್ಸುತ್ತೆ ತಮ್ಗೆ? ನೋಡಿ, ಇಂಥದನ್ನ ನಾನು ನೋಡಿ ರೆಕಾರ್ಡ್ಸ್ ಆಗಿ ಇರುತ್ತೆ ಅಷ್ಟೇ. ಅದು ಭಗವಂತನ ಗೊತ್ತಾದ್ರೆ ಸಾಕಷ್ಟೇ. ಎಸ್ ಸರ್, ನೋಡೋಣ ಸರ್ ನಾಳೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.